ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತು ಒಂದು ಈವೆಂಟ್ ಇದೆ. ಸೊ ಅದಕ್ಕಾಗಿ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಹೇರ್ ಕಟ್ಗೆ ಹೋಗಬೇಕು. ಸೊ ಈಗ ನಾನು ಮತ್ತು ಅದಿತಿ ಹೇರ್ ಕಟ್ಗೆ ಹೋಗ್ತಾ ಇದ್ದೀವಿ. ನಾನು ಮಾಡಿಸ್ಕೊತಾ ಇದ್ದೀನಿ, ಅವಳು ನನ್ನ ಜೊತೆ ಬರ್ತಾ ಇದ್ದಾಳೆ. ಸೊ ಹೇರ್ ಕಟ್ಗೆ ಹೋಗಿ ಬೇಗ ಮಂದಿ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ತೀನಿ. ಸೊ ನೋಡಿ ವಿಡಿಯೋ ಪೂರ್ತಿಯಾಗಿ. ಆ್ಯಂಡ್ ಇವತ್ತೊಂದು ಈವೆಂಟ್ ಇದೆ. ನಾನು 2:30ಗೆ ಈವೆಂಟಲ್ಲಿರಬೇಕು, ಈಗ 11 o'clock. ಸೊ ನಾನು ಹೇರ್ ಕಟ್ ಮಾಡಿಸ್ಕೊಂಬರೋಷ್ಟೊತ್ತಿಗೆ 1.5 hour ಆಗುತ್ತೆ. ಸೊ ಬಂದು ರೆಡಿ ಆಗೋದಕ್ಕೆ ಸರಿ ಹೋಗುತ್ತೆ. ಸೊ ಈಗ ಅರ್ಜೆಂಟಾಗಿ ಹೊರಡಬೇಕು ಗೈ. ಸೊ ಹೋಗೋಣ, ಹೇರ್ ಕಟ್ ಮಾಡಿಸ್ಕೊಂಬರೋಣ. ಆಯಿತು, ಆಲ್ಮೋಸ್ಟ್ 6-7 months ಆಯಿತು ಹೇರ್ ಕಟ್ ಮಾಡಿಸಿ. ಇಲ್ಲ 5-6 months ಆಯಿತು. ಸೊ ಹೋಗಿ ಈಗ ಹೇರ್ ಕಟ್ ಮಾಡಿಸ್ಕೊಂಬರೋಣ. ಆ್ಯಕ್ಚುಲಿ ಏನಾದರೂ ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಫುಲ್ ಟ್ಯಾನ್ ಆಗಿಬಿಟ್ಟಿದ್ದೀನಿ ಗೈಸ್, ಯಾಕಂದರೆ ಹೊರಗಡೆ ಓಡಾಡಿ. ಸೊ ಯಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ಟುಡೇಸ್ ವ್ಲಾಗ್. ನಾವು ಯಾವಾಗ ಹೋಗ್ತಾ ಇರೋದು ಸಲೂನ್ಗೆ? ಈಗ ಹೇರ್ ಕಟ್ ಮಾಡಿಸ್ಕೊಂಡು ಬೇಗ ಹೊರಡೋಣ. ಆಲ್ರೆಡಿ ನಾನು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ಸೊ ಫಸ್ಟ್ ನಮಗೆ ಮಾಡಬೇಕು. ಸೊ ಗೈಸ್, ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತಿದ್ದೀವಿ. ಅದು ಯಾರಿಗೋ ಒಬ್ರಿಗೆ ಆಲ್ರೆಡಿ 50% ಮಾಡ್ತಾ ಇದ್ದಾರೆ. ಇನ್ನು ಒಂದು 10 minutes ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡಬೇಕಂದ್ರೆ ನಾನು ಟೈಮ್ ಮಾಡಿ ಎಷ್ಟೊತ್ತು ಹೋಗೋದು? 5 ಹೋಗ್ತಾನೆ. 2:30ಗೆ ಅಲ್ಲಿರ್ಬೇಕು ನಾನು. ಬೇಜಾನ್ ಟೈಮ್ ಐತೆ. ರೆಡಿ ಆಗೋಕ್ಕೆ ಲೇಟ್ ಆಗುತ್ತಲ್ಲ. ಏನು ಪರವಾಗಿಲ್ಲ. ಪಾಲಿಶ್ ಕೂಡ ಹಾಕ್ಕೊಂಡಿದ್ದಾರೆ. ಇಲ್ಲ ಇದು ಹಾಕೋದಿಲ್ಲ. ನಾನ್ ರಿಲಿಜನ್ ನನ್ನ ಕೈಗೆ ಯಾವ ಲೆವೆಲಿಗೆ ಶಿವ. ಸೊ ಇವಾಗ ಹೇರ್ ಸ್ಟೈಲ್ ಮಾಡೋದು ಕೆಲಸ ಇರಲ್ಲ. ಬೇಗ ಹೋಗಿ ಸ್ಯಾರಿ ಬ್ರೇಕ್ ಮಾಡ್ತೀವಿ. ಅದಕ್ಕೆ ಸ್ಯಾರಿ ಬ್ರೇಕ್ ಮಾಡ್ತಾಳೆ. ಆ್ಯಂಡ್ ನಾನು ಸಿಂಪಲಾಗಿ ಮೇಕಪ್ ಮಾಡ್ಕೊಳ್ತೀನಿ. ಸಿಂಪಲ್, ನೋ ಫೌಂಡೇಶನ್, ನೋ BB ಕ್ರೀಮ್, ನಥಿಂಗ್. ಸಿಂಪಲ್ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಆಮೇಲೆ ತೋರಿಸ್ತೀನಿ. ಅದು ರೆಡಿ ಆಗಿಬಿಟ್ಟು. ಆ್ಯಂಡ್ ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂತ ಹೇಳಿದ್ದಾಳೆ. ಆ್ಯಕ್ಚುಲಿ ನಾವಿಬ್ಬರು ಒಟ್ಟಿಗೆ ಹೋಗಬೇಕಾಗಿತ್ತು. ಅವಳು ಬೆಳಗ್ಗೆನೇ ಹೋಗ್ಬಿಟ್ಟಿದ್ದಾಳೆ. 7ಗೆ ಆಲ್ರೆಡಿ ಅವಳು ಸ್ಪಿನ್ನಲ್ಲಿದ್ದಾಳೆ. ನಾನು ಇದು ನಿಯರ್ ಬೈ ಆಗುತ್ತಲ್ಲ ಅಂತ ಇಲ್ಲಿಗೆ ಬಂದೆ. ಆ್ಯಂಡ್ ಇನ್ನೇನು, ಅವಳು ಕೂಡ ಬರ್ತಾಳೆ ನಮ್ಮ ಮನೆಗೆ ಸ್ಯಾರಿ ಬ್ರೇಕ್ ಮಾಡ್ಕೊಳ್ಳೋಕ್ಕೆ. ಸೊ ನೋಡೋಣ ಗೈಸ್. ನಾನು ಆ್ಯಕ್ಚುಲಿ ಇವತ್ತೊಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಎಲ್ಲ ಅರ್ಧಂಬರ್ಧ ಆಗ್ಬಿಟ್ಟೈತೆ. ಬೆಳಗ್ಗೆ ಬೇಗ ಎದ್ದಿದ್ರೆ ಎಲ್ಲ ಆಗುತ್ತೆ. 8:30ಗೆ ಎದ್ದೆ, ಹೋಗಿ ಲೇಟ್ ಆಯಿತು. ಸೊ ಈಗ ಬೇಗ ಹೇರ್ ಕಟ್ ಮಾಡಿಸ್ಕೊಂಡು ಅದೆಲ್ಲ ನನ್ನೆಲ್ಲೇ ಪ್ಲ್ಯಾನ್ ಇಟ್ಕೊಂಡು ಮಾಡ್ಕೊಬೋದಾಗಿತ್ತು ತಾನೇ. ನಾನು ಆ್ಯಕ್ಚುಲಿ ಹೇರ್ ಕಟ್ ಮಾಡಿಸ್ಕೊಳ್ಳೋ ಪ್ಲ್ಯಾನೇ ಇರಲಿಲ್ಲ. ಹೆಂಗೆ ಹೇರ್ ಸೆಟ್ ಮಾಡ್ಕೊಳ್ಳೋದು ಅಂತ ಸುಮ್ಮನೆ ಅದಕ್ಕೆ ಮನೇಲಿ 1 hour ಆಗಿಬಿಡುತ್ತೆ ಅಂದ್ಬಿಟ್ಟು ಹೆಂಗೆ ಇಲ್ಲ ಹೇರ್ ಕಟ್ ಮಾಡಿಸ್ಕೊಂಡು ಹಂಗೆ ಹೇರ್ ಸೆಟ್ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಬಂದೆ. ಹೆಂಗಿದ್ರು 2:30ಗಲ್ಲ, 2 o'clock 2-2:15 ಬಿಡ್ತೀನಿ ಮನೆ. 1 hour ಇದ್ದರೆ ಸಾಕು ರೆಡಿ ಆಗೋಕ್ಕೆ. ಎಷ್ಟು ಹೇರೆಲ್ಲ ವಾಶ್ ಮಾಡಿ ನಮ್ಮ ಸಲೂನ್ ಹೇಗಿದೆ ಅಂತ ನೋಡ್ತೀರಾ. ತೋರಿಸ್ತಾ ಇದೇ ಸಲೂನ್. ನಾನು ಕೂತಿರೋದು
ಕೊಡ್ತಾರೆ ಅಲ್ಲ. ಸೊ ಈಗ ಬೇಗ ನನಗೂ ಇಷ್ಟ ಆಯಿತು ಹೇಳ್ಬೇಕಾದ್ರೆ ಚೆನ್ನಾಗಿ ಮಾಡಿದ್ದಾರೆ. ಬೇಗ ಈಗ ಕ್ವಿಕ್ಕಾಗಿ ಹೋಗಿ ಊಟ ಮಾಡಿಕೊಂಡು ರೆಡಿ ಆಗಬೇಕು. ಅಲ್ಲ ಹಿಂಗೆ ಬಿಟ್ಕೊಂಡು ಹೋಗ್ಲಾ ಇಲ್ಲ ಏನು ಮಾಡೋಣ ಅಂತ ಯೋಚನೆ ಮಾಡ್ತೀನಿ. ಸೊ ಟಡಾ. ಸೊ ಗೈಸ್ ನಾನೀಗ ಹೇರ್ ಕಟ್ ನೋಡಿ ಹೀಗಿದೆ. ಕಾಣಿಸ್ತಾ ಇದೆಯಮ್ಮ? ಕಾಣಿಸ್ತಾ ಇದೆ. ಸೊ ಹಿಂಗಾಗಿದೆ ಹೇರ್ ಕಟ್ಟು. ನಾನೀಗ ಫೇಸ್ ಪ್ಯಾಕ್ ಅಪ್ಲೈ ಮಾಡಿದ್ದೀನಿ. ಸೊ ಅರಿಶಿನ ಮತ್ತು ಹಾಲು ಮತ್ತು ಕಡಲೆ ಹಸಿಟ್ಟು ಹಾಕಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಟ್ಯಾನ್ ಸ್ವಲ್ಪ ರಿಮೂವ್ ಆಗಲಿ ಅಂತ. ಸೊ ಇದನ್ನು ಒಂದು 10 ಮಿನಿಟ್ಸ್ ಬಿಟ್ಟು ಕ್ವಿಕ್ಕಾಗಿ ವಾಶ್ ಮಾಡಿ ಇನ್ನು 1 ಅವರ್ ಟೈಮ್ ಇದೆ. 1 ಅವರಲ್ಲಿ ನಾನು ರೆಡಿ ಆಗಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ನಾನಿವತ್ತು ಮೈಸೂರು ಸಿಲ್ಕ್ ಸ್ಯಾರಿನ ವೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಅದನ್ನು ನಾನು ಪರ್ಚೇಸ್ ಮಾಡಿದ್ದು ಚಿಕ್ಕಪೇಟೆಯಲ್ಲಿ. ಯಾವ ಸ್ಯಾರಿ ಏನು ಅಂತ ಎಲ್ಲ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಯಾರಿದ್ದಾರೆ ನೋಡಿ ನಮ್ಮ ವೀಡಿಯೋಲ್ಲಿ ಇವತ್ತು ಸರಿ ಇದೆ. ಚೆನ್ನಾಗಿದೆ ಅಲ್ಲ ಗೈಸ್. ಸೊ ಅದಕ್ಕೆ ಇಟ್ಟಿದ್ದೀನಿ ಸೈಡಲ್ಲಿ. ಸೊ ಈ ವಿಡಿಯೋ ಹೆಂಗಿರುತ್ತೆ ಅಂತ ಪೂರ್ತಿಯಾಗಿ ನೋಡಿ ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್ ನೋಡಿ, ಈಗ ಫೇಸ್ ಪ್ಯಾಕ್ ಹಾಕ್ಕೊಂಡು ಫೇಸ್ ವಾಶ್ ಮಾಡಿದ್ದೀನಿ. ಈಗ ಸ್ಯಾರಿ ಹಾಕ್ಕೋಬೇಕು. ಇನ್ನೇನು ನನ್ನ ಫ್ರೆಂಡ್ ಕೂಡ ಇಲ್ಲೇ ಬರ್ತಿದ್ದಾಳಂತೆ. ಸೊ ಸ್ಯಾರಿ ಹಾಕ್ಕೊಂಡು ಬೇಗ ರೆಡಿ ಆಗೋಣ. ಆ್ಯಂಡ್ ಈ ವಿಡಿಯೋಲಿ ನಿಮಗೆ ಗೆಟ್ ರೆಡಿ ವಿತ್ ಮೀ ವಿಡಿಯೋ ತೋರಿಸ್ತೀನಿ. ಆ್ಯಂಡ್ ಕ್ವಿಕ್ಕಾಗಿ ನಾನು ಯೂಶಲಿ ಹಿಂಗೆ ರೆಡಿ ಆಗ್ತೀನಿ, ಅದೇ ವಿಡಿಯೋ ಇದಾಗಿರುತ್ತೆ ಗೈಸ್. ಸೊ ಹೋಪ್ ಯು ಗೈಸ್ ವಿಲ್ ಲೈಕ್ ಇಟ್. ಸೊ ನೋಡೋಣ. ಆ್ಯಂಡ್ ಏರ್ ಸೆಟ್ ಮಾಡಿಸ್ಕೊಂಬಂದಿದ್ದೆ ನೋಡಿ. ಇನ್ನು ಅದು ಸ್ಯಾರಿ ಎಲ್ಲ ಹಾಕ್ಕೊಂಡ್ಮೇಲೆ ಕ್ಲಿಪ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಾಣುತ್ತೆ. ನೋಡಿ ಚೆನ್ನಾಗಿ ಸಿಲ್ಕಿಯಾಗಿ ಚೆನ್ನಾಗಿ ಮಾಡಿದ್ದಾರೆ, ಬೌನ್ಸಿಯಾಗಿ. ಆಲ್ರೆಡಿ ನಾನು ಕೂದಲಿರೋದು ಬೌನ್ಸಿ, ಬಟ್ ಅದರಲ್ಲಿ ಇನ್ನೊಂಚೂರು ಬೌನ್ಸಿ ಮಾಡಿದ್ದಾರೆ ಗೈಸ್. ಸೊ ನೋಡೋಣ. ಬಂದ ತಕ್ಷಣ ಒಂಚೂರು ನೇಲ್ ಪಾಲಿಶ್ ಹಾಕ್ಕೊಂಡೆ. ರಿಮೂವ್ ಮಾಡೋಕ್ಕೂ ಆಗಿಲ್ಲ, ಯಾಕೋ ಇಂಟ್ರೆಸ್ಟ್ ಇಲ್ಲ ನಂಗೆ ರಿಮೂವ್ ಮಾಡೋಕ್ಕೆ. ಸೊ ಅದಕ್ಕೆ ಅದ್ರ ಮೇಲೆ ಹಾಕ್ಕೊಂಬಿಟ್ಟೆ. ಆ್ಯಂಡ್ ಹೇರ್ ಕಟ್ ಹೆಂಗಿದೆ ಹೇಳಿ. ಆ್ಯಂಡ್ ಈಗ ರೆಡಿ ಆಗಬೇಕು. ಅದಿತಿ ಸ್ಯಾರಿ ಡ್ರೈಪ್ ಮಾಡಿಕೊಡ್ತಾಳೆ ನನಗೆ ಚೆನ್ನಾಗಿ. ಆ್ಯಂಡ್ ಎಲ್ಲ ಎತ್ತಿಡ್ತಾ ಇದ್ದೀನಿ ನಾನು. ಸೊ ಎಸ್ ಗೈಸ್ ನೋಡಿ, ನಾನು ವೇರ್ ಮಾಡಿರೋ ಸ್ಯಾರಿ ಇದೆ, ಮೈಸೂರು ಸಿಲ್ಕ್ ಸ್ಯಾರಿ. ಆ್ಯಂಡ್ ಕಲರ್ ಹೆಂಗಿದೆ, ಚೆನ್ನಾಗಿದೆ ಅಲ್ಲ. ನನ್ನ ಫೇವ್ರೆಟ್. ಫಸ್ಟ್ ಟೈಮ್ ನಾನು ನೋಡಿದ ತಕ್ಷಣ ಇಷ್ಟಪಟ್ಟು ತೊಗೊಂಡಿದ್ದು ಸ್ಯಾರಿ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ರೆಡಿ ಆಗೋಣ. ಈಗ ಫಸ್ಟು ಆಲ್ರೆಡಿ ನಾನು ಫೇಸ್ ಪ್ಯಾಕ್ ಹಾಕಿ ವಾಶ್ ಮಾಡಿದ್ದೀನಿ ಫೇಸಿಗೆ. ವೆಟ್ ವೈಪ್ಸಲ್ಲಿ ಮುಖನ ಒರೆಸ್ಕೊತಾ ಇದ್ದೀನಿ. ಈಸಿಯಾಗಿ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಬೇಗ ರೆಡಿ ಆಗಿಬಿಡೋಣ. ಈಗ ಆಲ್ರೆಡಿ 1:30 ಆಗಿದೆ ಗೈಸ್. ಊಟ ಬೇಗ ರೆಡಿ ಆಗಿಬಿಟ್ಟು ಊಟ ಮಾಡಿಕೊಂಡು ಬಿಡೋದೆ. ಸೊ ಐ ಥಿಂಕ್ ನನ್ನ ಫ್ರೆಂಡ್ ಬಂದಳು ಅನಿಸುತ್ತೆ. ಯಾರೋ ಗೇಟ್ ಓಪನ್ ಮಾಡಿದ್ರು. ಬಂದಳು ಅನಿಸುತ್ತೆ. ಸೊ ಈಗ ಸ್ವಲ್ಪ ಡ್ರೈ ಆಗಿದ ತಕ್ಷಣ ಓಕೆ. ಈಗ ನಾನು ಮಾಮಾ ಅರ್ಥದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಬಿಸಿಲು ಜಾಸ್ತಿ ಇದೆ, ಸೊ ಸನ್ಸ್ಕ್ರೀನ್ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು. ಈಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋಣ. ಕಮಾನ್ ಓಪನ್ ಮಾಡೋದಿತ್ತು. ಬನ್ನಿ ನೋಡಿ ಕೈಸಿ ಯಾರು ಬಂದಿದ್ದಾರೆ ಬ್ಯಾಕ್ಗ್ರೌಂಡಲ್ಲಿ. ಹಾಂ ಶಬ್ಶ್ರೀ, నేను ఆన్యువల్ డే స్కూల్ పోతాను. ఫంక్షన్ వస్తావేమే. ಸೊ ಈ ಥರ ನಾನು ಸರಿನಾ ಅಲ್ಲಿಂದ ಅಮ್ಮ ಥೂ ಈ ಸೀರೆ ಉಟ್ಕೊಂಡು ನೋಡಿ ಹೆಂಗೆ ಉಟ್ಕೊಂಡಿದ್ದೀನಿ. ಸೊ ಗೈಸ್ ಈಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸನ್ಸ್ಕ್ರೀನ್. ಒಂದು ಸಾರಿ ಡ್ರಿಪ್ ಮಾಡ್ಕೊಳ್ಳೋಷ್ಟಕ್ಕೆ ಬೇಗ ಕ್ವಿಕ್ಕಾಗಿ ಹಾಕ್ಕೊಬಿಡೋಣ ಸನ್ಸ್ಕ್ರೀನ್ನ. ಈ ರೇಂಜ್ಗೆ ಬಿಸಿಲು ಇವಾಗಲೇ. ಸನ್ಸ್ಕ್ರೀನ್ ನೋಡಿ, ರೆಡ್ ಆಗಿಬಿಟ್ಟಿದೆ ಫೇಸ್ ಬಿಸಿಗೆ. ಇರೋ ನಿಮಿಷ. ಸೊ
ಸನ್ಸ್ಕ್ರೀನ್ ಆಯಿತು. ಈಗ ಡೈರೆಕ್ಟ್ ನಾನು ಕಾಜಲ್ ಹಾಕ್ಕೊತೀನಿ. ಸೊ ಈಗ ಕಾಜಲ್ ಅಪ್ಲಿಕೇಶನ್ ಆಯಿತು. ಸ್ವಲ್ಪ ಕಣ್ಣು ಮೇಲೆ ಐಲೈನರ್ ಹಾಕ್ಕೊಳ್ಳೋಣ ಸ್ವಲ್ಪ ಲೈಟಾಗಿ. ಇದನ್ನು ನಾನು ಮಿರರಲ್ಲಿ ಹಾಕ್ಕೊಂಬಂದ್ಬಿಡ್ತೀನಿ ಗೈಸ್. ಸೊ ಗೈಸ್ ಈಗ ನಾನು ಕಾಜಲ್ ಐಲೈನರ್ ಹಾಕ್ಕೊಂಬಂದಿದ್ದೀನಿ. ಈಗ ಲೈಟಾಗಿ ಮಸ್ಕಾರ ಹಾಕ್ಕೊಳ್ಳೋಣ. ಇರಮ್ಮ ಇಲ್ಲ ಹಾಕಿರೋ ಥರ ಆಯ್ತಲ್ಲ. ಸೊ ಈಗ ಸ್ಟಿಕ್, ಫೇಸಸ್ ಕನ್ನಡ ಲಿಪ್ಸ್ಟಿಕ್. ಈಗ ಬೊಟ್ಟಿಟ್ಕೊಂಡು ಸ್ಟಿಕ್ಕರ್ ಹಾಕ್ಕೊಳ್ಳೋಣ. ಸ್ಟಿಕ್ಕರ್ ಇಟ್ಕೊಂಡು ಇಯರಿಂಗ್ಸ್ ಜ್ಯುವೆಲರಿ ಎಲ್ಲ ಹಾಕ್ಕೊಳ್ಳೋಣ. ಸೊ ಗೈಸ್ ಈಗ ಒಂದು ಸ್ಟಿಕ್ಕರ್ ಇಟ್ಕೊಳ್ಳೋಣ. ದೆನ್ ಮಗ್ಗೆ ಎಲ್ಲ ಬರೆದಿಟ್ಟಿದ್ಯಾ ಸ್ಟಿಕ್ಕರ್ ಮೇಲೆ? 2+2+2+6+4+ ಅಂತ ಈ ಸ್ಟಿಕ್ಕರ್ ಸೂಟ್ ಆಗುತ್ತಾ? ಯಾ. ನೆಕ್ಸ್ಟ್ ಸೊ ಗೈಸ್ ಈಗ ಜುಮ್ಕ ಹಾಕ್ಕೊತಾ ಇದ್ದೀನಿ. ನೋಡೋಣ ಹೆವಿ ಆಗಿರುತ್ತಾ, ಓಕೆನಾ, ಚೆನ್ನಾಗಿ ಸೂಟ್ ಆಗುತ್ತಾ ಅಂತ. ಓಕೆ ವೆಯ್ಟಾಗೈತೆ ನೋಡೋಣ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನೆಕ್ಗೆ ಇದು ಸೂಟ್ ಆಗುತ್ತಾ ನೋಡಿ ಗೈಸ್. ಐ ಥಿಂಕ್ ಸೂಟ್ ಆಗುತ್ತೆ. ನಿಮಿಷ ಆಯಿತು. ಸೊ ಗೈಸ್ ಈ ಒಂದು ಚೋಕರ್ ಸೆಟ್ನ ವೇರ್ ಮಾಡಿದ್ದೀನಿ ವಿತ್ ದಿಸ್ ಜುಮ್ಕಾಸ್. ಈಗ ಹೇರ್ ಲೆಟ್ಸ್ ಸಿ. ಹೇರ್ಸ್ ಅಂತೂ ಬಿಡಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಬಟ್ ದಿಸ್ ಲುಕ್ಸ್ ಇದೆ ಹೇರ್. ಬಟ್ ನಾನು ಹೇರ್ ಪಿನ್ ಮಾಡಿಬಿಡ್ತೀನಿ. ಸೊ ಯಾ ಗೈಸ್ ಬಾಬಾ ತೋರಿಸ್ಬಿಡ ನಮ್ಮ ಸೀರೆ ಹೆಂಗೆ ಕಾಣಿಸ್ತಾ ಇದ್ದೀವಿ ನಾವಿಬ್ರು. ಸೊ ಒಂದೇ ಥರ ಸ್ಯಾರಿ ತಗೊಂಡಿದ್ದೀವಿ. ಸೊ ಇರು ತಮ್ಮನೇಲಿ ಒಂದು ಫೋಟೋ ಇಟ್ಕೊಬಿಡೋಣ. ಸೊ ಗೈಸ್ ಇಷ್ಟೇ ನಂದು ಗೆಟ್ ರೆಡಿ ವಿತ್ ಮೀ. ನಾನು ನೆಕ್ಸ್ಟ್ ಏನಿಲ್ಲ, ಜಸ್ಟ್ ಒಂದು ಕ್ಲಿಪ್ ಹಾಕೊಂಡಿದ್ದೀನಿ. ಆ್ಯಂಡ್ ಯಾ ದಿಸ್ ಇಸ್ ಹೌ ಐ ಲುಕ್. ಈಗ ಊಟ ಮಾಡಿಕೊಂಡು ಆಲ್ರೆಡಿ 2 o'clock ಆಯಿತು ಗೈಸ್. ಇನ್ನು 10 minutes ಊಟ ಮಾಡಿಕೊಂಡು ನಾವು ಹೊರಡೋದೆ. ಸೊ ಲೆಟ್ಸ್ ಗೋ, ಲೆಟ್ಸ್ ಎಂಜಾಯ್. ಹೇಗೆ ಅನಿಸ್ತು ನಿನಗೆ ಈ ಥರ ಸ್ಯಾರಿ ಹಾಕ್ಕೊಂಡು? ಊಟ ತಿನ್ಬೇಕು ಫಸ್ಟ್. ಊಟ ಮಾಡ್ಕೊಳ್ಬಿಡೋಣ ಗೈಸ್ ಫಸ್ಟು. ನಾನು ಅಲ್ಲಿ ಹೋಗಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಫೋನ್ ಮಾಡಿಬಿಟ್ಟು ಅಲ್ಲಿಂದ ಬರ್ತೀನಿ ನಾನು. ಓಕೆ ಸರಿ ಗೈಸ್, ಮತ್ತೆ ಸಿಗ್ತೀವಿ, ಬಾಯ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಇದೊಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋ ಆಗಿರುತ್ತೆ. ಆ್ಯಂಡ್ ಯಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಬಾಯ್ ಗೈಸ್. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಅದಿತಿ ಜೊತೆ ನಾನು ಸಿಗ್ತೀನಿ. ಸೊ ಬಾಯ್ ಗೈಸ್, ಬಾಯ್ ಬಾಯ್. ಥ್ಯಾಂಕ್ ಯು ಆಲ್.